ಏನು ಚಿಂತಾಮಣಿ ಮತ್ತೆ ಸಿದ್ಲಘಟ್ಟ ಪ್ರಚಾರ ಮಾಡಿದಾಗ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡಿದ್ರು ಅಲ್ಲಿರೋ ನಾಯಕರು, ಬಹಳ ಖುಷಿ ಆಯಿತು. ಯಾಕೆಂದ್ರೆ ಅವರು ಏನು ಸೇವೆ ಮಾಡಿದ್ರು, ಸುಮಾರು 30 ವರ್ಷ ಹಿಂದೆ ನಮ್ಮ ತಂದೆ ಏನು ಸೇವೆ ಮಾಡಿದ್ರು ಇನ್ನ ಇವಾಗ ಜ್ಞಾಪಿಸ್ಕೊಳ್ತಾ ಇದಾರೆ. ಮತ್ತೆ ಏನು ನಮ್ಮ ತಾಯಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಏನು ಕೆಲಸ ಮಾಡಿದ್ರು ಅದನ್ನು ನೆನ್ಸ್ಕೊಂಡ್ರು. ಸಿದ್ಲಘಟ್ಟ ಅಲ್ಲಿ ಒಬ್ಬ ವಕೀಲರು ಮಾತಾಡಿದ್ರು. ಏನು ಕೇಳಿಸ್ತಾ ಇಲ್ವಾ? ಎರಡು ಒಬ್ಬ ವಕೀಲರು ಮಾತಾಡ್ತಾ ಇದ್ರು. ಮಲ್ಲೇಶನ್ ನಾನು ನೋಡಿಲ್ಲ, ಆದ್ರೆ ಅವ್ರ ತಂದೆ ತಾಯಿ ಮಾಡೋ ಕೆಲಸ ನಮಗೆ ಜ್ಞಾಪಕ ಇದೆ. ಈ ಸತಿ ಅವ್ರಿಗೆ ಓಟ್ ಹಾಕ್ತೀನಿ ಅಂತ. ನನ್ನ ನೋಡ್ತಾ ಇರೋರು ಓಟ್ ಹಾಕಕ್ಕೆ ರೆಡಿ ಆಗಿದ್ದಾರೆ ನನ್ನ ಮೇಲೆ. ಅದಕ್ಕೆ ನಿಮ್ಮ ಪರಿಚಯ ನನಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಚುನಾವಣೆ ನಡೀತಾ ಇರುವಾಗ ನಿಮ್ಮ ಪರಿಚಯ ಇದೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಈ ಚುನಾವಣೆ ಏನು ನಡೀತಾ ಇದೆಯೋ ಇದು ನನ್ನ ಚುನಾವಣೆ ಅಲ್ಲ, ಇದು ನಿಮ್ಮ ಚುನಾವಣೆ, ನಿಮ್ಮ ಭವಿಷ್ಯದ ಚುನಾವಣೆ. ಏನು ನೀವು ಓಟ್ ಹಾಕ್ತಿರೋ, ನೀವು ಓಟ್ ಹಾಕೋದು ಮೋದಿ ಅವ್ರಿಗೆ, ದೇವೇಗೌಡರು ಅಪ್ಪಾಜಿಗೆ ಅಂತ ಜ್ಞಾಪಿಸ್ಕೊಳ್ಳಿ. ಯಾಕೆಂದ್ರೆ ದೇವೇಗೌಡರು 90 ವರ್ಷ ಆಗಿದ್ರೇನು ಮೋದಿ ಅವ್ರನ್ನ ಮತ್ತೆ ಪ್ರಧಾನ ಮಂತ್ರಿಗಳು ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು NDA ಜೊತೆ ಮೈತ್ರಿ ಮಾಡಿಕೊಂಡು 3 ಕ್ಷೇತ್ರ ತಗೊಂಡಿದ್ದಾರೆ. ಈ ವಯಸ್ಸಲ್ಲಿ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶವನ್ನು ಮುಂದೆ ತಗೊಂಡೋಗುವ ಒಬ್ಬ ವ್ಯಕ್ತಿ, ಒಬ್ಬ ನಾಯಕನಂದ್ರೆ ಅದು ಮೋದಿ ಅಂತ ಅವರೇ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತವರೆಗೂ ಒಬ್ಬ ನಾಯಕನ, ಪ್ರಧಾನಮಂತ್ರಿ ನಾಯಕನ ಅಂತ ಯಾರಾದ್ರೂ ಹೇಳಿ ಅಂದ್ರೆ ಅವ್ರು ಹೇಳಕ್ ಇಷ್ಟ ಇಲ್ಲ, ಅವ್ರಿಗೆ ಆಗ್ತಾ ಇಲ್ಲ ಅವ್ರ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ. ಅಂತಹ ಒಂದು ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ದೇಶವನ್ನು ಮುಂದೆ ತಗೊಂಡೋಗುವ ಒಬ್ಬ ನಾಯಕ, ಧೀಮಂತ ನಾಯಕ. ಇಡೀ ಪ್ರಪಂಚ ಯಾರನ್ನ ಮೋದಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಆಗಿ ನೋಡ್ಬೇಕು ಅಂದ್ಕೊಳ್ತಾ ಇದಾರೋ ಇಂತಹ ಒಂದು ಅವಕಾಶ ನಮಗ್ ಸಿಗುತ್ತೆ. 26ನೇ ತಾರೀಕು ಏನ್ ನೀವು ಓಟ್ ಹಾಕ್ತಿರೋ ಆ ಅದೃಷ್ಟ ಬರೀ ನಿಮಗಿದೆ. 140 ಕೋಟಿ ಜನತೆ ನಮಗಿದೆ ಹೊರತು ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಆ ಅದೃಷ್ಟ ನಿಮಗಿದೆ. ದಯವಿಟ್ಟು ಏಪ್ರಿಲ್ 26ನೇ ತಾರೀಕು ಏನು ಓಟ್ ಹಾಕ್ತಿರೋ ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ 2ಕ್ಕೆ ನೀವು ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮತ್ತು BJP ಪಕ್ಷದ ಮುಖಂಡರುಗಳೇ, ಹಾಗೂ ಇಲ್ಲಿ ಬಹಳ ಹೊತ್ತು ನಮ್ಮ ಮುಖಂಡರಿಗೋಸ್ಕರ ಕಾಯ್ತಾ ಕೂತಿರ್ತಕ್ಕಂಥ ಮಹಾನುಭಾವರು, ನಮ್ಮ ಪಕ್ಷದ ಗೆಲುವಿಗೆ ಶ್ರಮಿಸಿರ್ತಕ್ಕಂಥ ನಮ್ಮ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಮೆಚ್ಚಿನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಿರಿಯರೇ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ನಾವು ಸೇರಿರ್ತಕ್ಕಂಥ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರು ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಬೇಕು. ಅದಕ್ಕೆ ಯಾವ ರೀತಿ ನಾವು ತಂತ್ರಗಳನ್ನು ರೂಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ನಾವೆಲ್ಲ ಸೇರಿದ್ದೀವಿ. ಇವತ್ತು ನಾವು ಮುಖ್ಯವಾಗಿ ನಮ್ಮ ಜನರ ಮಧ್ಯದಲ್ಲಿ ಹೋಗೋಕ್ಕೆ ಮುಂಚಿತವಾಗಿ ಪಕ್ಷದಲ್ಲಿರ್ತಕ್ಕಂಥ ಸಕ್ರಿಯ ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರಲ್ಲಿ ಮೊದಲು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಿಮ್ಮೆಲ್ಲರಿಗೂ ಬಂದು ಇಂಟ್ರಡ್ಯೂಸ್ ಮಾಡಬೇಕಾದ ಒಂದು ಕರ್ತವ್ಯದಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮ ಮಲ್ಲೇಶ್ ಬಾಬು ಅವರು ಮಾನ್ಯ ಶ್ರೀಮತಿ ಮಂಗಮ್ಮ ಮುನ್ಸ್ವಾಮಿರವರ ಪುತ್ರರು. ಒಂದು MBA ಗ್ರ್ಯಾಜುಯೇಟ್, 2 ಸಾರಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸ್ವಲ್ಪ ಅಂತರದಲ್ಲಿ ಸೋತಿದ್ದರೂ ಕೂಡ ಸಕ್ರಿಯವಾಗಿ ಸುಮಾರು ಒಂದು 15 ವರ್ಷದಿಂದ ಪಕ್ಷಕ್ಕಾಗಿ ಮತ್ತು ಜನಸೇವೆಯಲ್ಲಿ ತೊಡಗಿಸಿಕೊಂಡು ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ನಾಯಕರಾಗಿ ಬರ್ತಾ ಇದ್ದಾರೆ. ಅಂಥ ಒಬ್ಬ ಒಳ್ಳೆ ಎಜುಕೇಟೆಡ್ ವ್ಯಕ್ತಿಯವರು ಇವತ್ತಿನ ದಿವಸ ನಮ್ಮ ಪಕ್ಷಕ್ಕೆ ಅಭ್ಯರ್ಥಿ ಆಗಿರೋದು ನಮ್ಮೆಲ್ಲರಿಗೂ ಒಂದು ಸಂತಸದ ಒಂದು ಸಮಸ್ಯೆವಾಗಿರ್ತದೆ. ಅದು ಮಾತ್ರ ಇಲ್ಲ, ಇವತ್ತಿನ ದಿವಸ ನಾವು ನೋಡಬೇಕಾದ್ರೆ ಸ್ಥಳೀಯ
ಸ್ಥಳೀಯರು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, NDA ಮುಖಂಡರುಗಳು ಎಲ್ಲರೂ ಒಂದಾಗಿ ಸೇರಿ ಅವರನ್ನು ಬಂದು ನಾವು ಆಯ್ಕೆ ಮಾಡಿದ್ದೀವಿ. ನಮ್ಮ ಸಂಸದರು ಇವಾಗೆಲ್ಲ ನಿಮಗೆ ಗೊತ್ತಿರುತ್ತೆ, ಆ್ಯಕ್ಚುಲಿ ಬಂದು ಅವರೇ ಬಂದು MP ಕ್ಯಾಂಡಿಡೇಟ್ ಆಗಿ ಆಗಿರಬೇಕು. ಯಾಕಂತ ಹೇಳಿದರೆ ನಮ್ಮ NDA ಪಕ್ಷದ ಮೈತ್ರಿ ಇರೋದ್ರಿಂದ ನಮ್ಮ JDS ಪಕ್ಷಕ್ಕೆ 3 ಸ್ಥಾನಗಳನ್ನು ಬಂದು ಭಾರತೀಯ ಜನತಾ ಪಕ್ಷ ಅದು ಬಿಟ್ಕೊಟ್ಟಿದೆ. ಆ ಬಿಟ್ಕೊಟ್ಟಿರ್ತಕ್ಕಂಥ ಸ್ಥಾನದಲ್ಲಿ ನಮ್ಮ ಪಕ್ಷಕ್ಕೆ ಸೇರಿದಂಥ ಮಲ್ಲೇಶ್ ಬಾಬು ಅವರು ಇರೋದ್ರಿಂದ ಅವರು ಸಂಕೋಚ ಪಡಲಿಲ್ಲ. ನಗನಗತಾ ನೀ ಬರುವೆ ಅನ್ನೋ ಥರ ಯಾವಾಗಲೂ ನೋಡಿ ನೀವು ನಮ್ಮ ಪಕ್ಷದ ಅಭ್ಯರ್ಥಿಗಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ S ಮುನ್ಸ್ವಾಮಿರವರು ಹೆಚ್ಚಿನ ಅವಕಾಶವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗೋಸ್ಕರ ಅವರು ಶ್ರಮಿಸ್ತಾ ಇದ್ದಾರೆ. ಎಲ್ಲ ಕಡೆ ಬಂದು ನಮ್ಮ ಹತ್ರ ಮಾತಾಡ್ತಾ ಇರೋದು ಒಂದೇ ವಿಷಯ, ಹೆಂಗಾದರೂ ಮಾಡಿ ಅವ್ರು ಗೆಲ್ಲಬೇಕು ಅಂದರೆ. ಆಪ್ಕಿ ಬಾರ್ 400 ಕಿ ಪಾರ್ ಅಂತ ಏನು ಬಂದು ನಮ್ಮ ಮೋದಿರವರು ಹೇಳ್ತಾ ಇದ್ದಾರೋ, ಅದೇ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಬಂದು ಆ ನಿಟ್ಟಿನಲ್ಲಿ ನಾವೆಲ್ಲ ಬಂದು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡೋಕ್ಕಂಥ ಒಂದು ಪರಿಸ್ಥಿತಿ ನಮಗೆಲ್ಲ ಇದೆ. ಒಂದು ವಿಷಯನ ನಾನು ತಿಳಿಸ್ತಾ ಇದ್ದೀನಿ, ಅಶ್ವಮೇಧ ಯಾಗದಲ್ಲಿ ಯಾವ ರೀತಿ ಒಂದು ಕುದುರೆಯನ್ನು ಬಂದು ಬಿಡ್ತಾ ಇದ್ದಾರೋ ಅದೇ ರೀತಿ NDA ಅಭ್ಯರ್ಥಿಯಾಗಿ ಇಡೀ ನಮ್ಮ ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬಂದು NDA ಅಭ್ಯರ್ಥಿಗಳನ್ನು ಬಂದು ಬಿಟ್ಟಿದ್ದಾರೆ. ಅಂಥ ಒಂದು ಅಶ್ವಮೇಧ ಯಾಗದ ಕುದುರೆನೇ ನಮ್ಮ ಮಲ್ಲೇಶ್ ಬಾಬು ಅವರು. ನಾವೆಲ್ಲ ಬಂದು ಯಾವುದೇ ಕಾರಣಕ್ಕೂ ಒಂದೊಂದು ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಾವು ಬಂದು ಕಾಂಗ್ರೆಸ್ಸನ್ನು ಬಂದು ಯಾವುದೇ ರೀತಿಯಲ್ಲಿ ಬಂದು ಅವ್ರನ್ನ ಬಂದು ಅಡ್ಡಪಡಿಸದೆ ಅವರು ಹೆಂಗಾದರೂ ಮಾಡಿ ನಾವೆಲ್ಲ ಬಂದು ಶ್ರಮಿಸಿದ್ವಿ, ಅವ್ರನ್ನ ಬಂದು ಪಾರ್ಲಿಮೆಂಟ್ಗೆ ಬಂದು ಕಳಿಸ್ಕೊಡ್ಬೇಕು. ಅದು ಮಾತ್ರ ಅಲ್ಲ, ನಮ್ಮ ಸಂಸದರಾದಂಥ S ಮುನ್ಸ್ವಾಮಿ ಅವರ ಬಗ್ಗೆ ಒಂದೆರಡು ಮಾತು ನಾನು ಹೇಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅವರ ಕಾಲಿಯ ವೈಖರಿ, ಐ ಹ್ಯಾಡ್ ಬೀನ್ ಟು ಡೆಲ್ಲಿ ಇನ್ ಪಾರ್ಲಿಮೆಂಟ್ ಫಾರ್ ಅಬೌಟ್ 1 ವೀಕ್. ನಮ್ಮ ಪಿಳ್ಳೈಗಳು ಇದ್ದರು. ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಕೋಲಾರ ಜಿಲ್ಲೆಯ ಬಗ್ಗೆ ಎಷ್ಟೊಂದು ಅವರು ಕಾಳಜಿ ವಹಿಸಿದ್ದಾರೆ ಅಂತ ಹೇಳಿದ್ರೆ, he has taken up the matter with regard to the ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್, with regard to the BML ಫ್ಯಾಕ್ಟರಿ ಎಂಪ್ಲಾಯೀಸ್. ಇಲ್ಲಿ ಲೋಕಲ್ಸಲ್ಲಿ ಇರ್ತಕ್ಕಂಥವ್ರಿಗೆ ಬಂದು ನೀವು ಇದು ಕೆಲಸ ಕೊಡಬೇಕು, ಅಲ್ಲಿರ್ತಕ್ಕಂಥ ಕ್ಯಾಶುವಲ್ ಕಾಂಟ್ರಾಕ್ಟ್ ಲೇಬರರ್ಸ್ನ ಬಂದು ರೆಗ್ಯುಲರೈಸೇಷನ್ ಮಾಡಬೇಕು. ಅದು ಮಾತ್ರ ಅಲ್ಲ, he has even met Mr. ಪಿಯೂಷ್ ಗೋಯಲ್, ಮಿನಿಸ್ಟರ್ ಫಾರ್ ಟೂರಿಸಂ ಆಸ್ ವೆಲ್ as ಮಿನಿಸ್ಟರ್ ಫಾರ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್. ಅವ್ರನ್ನ ಕೂಡ ಸಹ ಭೇಟಿ ಮಾಡಿ KGF ಕ್ಷೇತ್ರದಲ್ಲಿ ಬಂದು ಈ ಚೆನ್ನೈ ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಕಾರಿಡಾರ್ ಏನು ಬರ್ತಾ ಇದೆಯೋ ಆ ಕಾರಿಡಾರ್ನಲ್ಲಿ ಬಂದು ಇಂಡಸ್ಟ್ರಿಯಲ್ ನೋಡ್ ಒಂದು ಬರಬೇಕು, ಅದಕ್ಕೆ 3,500 ಕೋಟಿ ರೂಪಾಯಿ ಬಂದು ನಿಗದಿಪಡಿಸಿ ಇಟ್ಟಿದ್ದಾರೆ ಅನ್ನೋ ವಿಷಯನ ಬಂದು ಈ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅದು ಮಾತ್ರ ಅಲ್ಲ, ಟೂರಿಸಂ ಮಿನಿಸ್ಟರ್ನ ಭೇಟಿ ಮಾಡಿ ನಮ್ಮ ಕೋಲಾರ ಜಿಲ್ಲೆ, ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ರೀತಿ ಬಂದು ಹೆರಿಟೇಜ್ ಸೈಟ್ ಅಂತ ಹೇಳ್ತೀವಿ ನಾವು, ಅಂತ ಒಂದು ಹೆರಿಟೇಜ್ ಸೈಟ್ಸನ್ನು ಬೇಗ ಮುಗಿಸಿ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ನನ್ನ ಮಾತನ್ನು ಬಂದು ಇನ್ನೂ ಒಂದು ನಿಮಿಷದಲ್ಲಿ ಮುಗಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಈಗಾಗಲೇ ಭಾರತೀಯ ಜನತಾ ಪಕ್ಷದ 3ನೇ ಸಭೆ ಇವಾಗ ಸೇರಿದೆ. ಇದನ್ನು ಬಿಟ್ಟು ಮುಂದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಗುಂಪುಗಾರಿಕೆಯನ್ನು ಬಂದು ನಾವು ಯಾರದೇ ಇರಬಾರ್ದು ಅಂತ ತೋರಿಸ್ಲಿಕ್ಕೆ ನಾವು ಖಂಡಿತವಾಗಿ ಬಂದು ನಾಳೆ ಅಥವಾ ನಾಡಿದ್ದು ಎಲ್ಲರನ್ನೂ ಸೇರಿಸಿ ಒಗ್ಗೂಡಿಸಿ ನಾವು ಒಂದು ಸಭೆ ಮಾಡಬೇಕು. ಒಗ್ಗಟ್ಟಾಗಿ ಬಂದು ನಾವು ನಿಂತು ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಬಂದು ಗೆಲ್ಲಿಸ್ಕೊಡ್ಬೇಕಂತ ಈ ಮುಖಾಂತರ ಹೇಳ್ಬಿಟ್ಟು ನನಗೆ ಅವಕಾಶ ಕೊಟ್ಟಂತ ನಮ್ಮ ಭಾರತೀಯ ಜನತಾ ಪಕ್ಷದ ಮೈತ್ರಿಕೂಟದ ಸದಸ್ಯರು ಎಲ್ರಿಗೂ ವಂದಿಸ್ತಾ ನಮಸ್ಕಾರ ಅಂತ ಹೇಳಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷೇತ್ರದ ಸಂಚಾಲಕರಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವಂಥ ಕೆಲವು ವಿಷಯಗಳಿದೆ. ಈ ಒಂದು KGF ವಿಧಾನಸಭಾ ಕ್ಷೇತ್ರದಲ್ಲಿ 234 ಬೂತ್ಗಳಿರೋ ಅಂಥದ್ದು. ಇಲ್ಲಿ ಬಂದಿರೋ ಅಂಥವ್ರು ನೀವೆಲ್ಲರೂ ಪ್ರಮುಖ ಕಾರ್ಯಕರ್ತರು, ಹಾಗೆಯೇ ನಮ್ಮ ಪಕ್ಷದ ಎಲ್ಲ ಸಪೋರ್ಟರ್ಸ್ ಆಗಿರ್ತೀರ. ನೀವೆಲ್ಲರೂ ಕೀ ವೋಟರ್ಸ್ ಅಂತಲೂ ನಾವು ಕರಿಬೋದು. ಯಾಕೆಂದರೆ ಇಲ್ಲಿರೋಂಥವ್ರು ನೀವೆಲ್ಲರೂ ಪ್ರಮುಖರು. ಒಬ್ಬೊಬ್ರಿಗೂ 10 ಓಟು ಅಥವಾ 20 ಓಟು 100 ಓಟು ಹಾಕ್ಸೋ ಅಂಥ ಬೂತ್ ತನಕ ಕರ್ಕೊಂಡು ಬಂದು ಓಟ್ ಹಾಕ್ಸೋ ಅಂಥ ಕೆಪಾಸಿಟಿ ಇರೋ ಅಂಥವ್ರು ಈ ದಿನ ಇಲ್ಲಿ ಪ್ರಮುಖರು ನೀವೆಲ್ಲ ಸೇರಿರೋ ಅಂಥದ್ದು. ಕಳೆದ ಬಾರಿ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಒಳ್ಳೆಯ ಲೀಡನ್ನು ನಮ್ಮ ಮುನ್ಸಾಮಣ್ಣನವ್ರಿಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ರು, ಅವ್ರಿಗೆ ನೀವು ಕೊಟ್ಟಿದ್ದೀರಾ. ಆದರೆ KGF ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಯಿತು. ಒಂದು ವಿಷಯ ಏನಂದರೆ, ಈ KGF ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಆಗಿದೆ. ಆದರೂ ಕೆಲವೊಂದು ಕಾರಣಗಳಿಂದ ಇಲ್ಲಿ ನಮಗೆ ಅಧಿಕಾರ ಹಿಡಿಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಈ ಒಂದು 2 ಅವಧಿಗಳಿಂದ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋಂಥದ್ದು ನನ್ನ ವಿನಂತಿ. ನಾವೆಲ್ಲರೂ ಒಗ್ಗಟ್ಟಾಗಿ
ನಮ್ಮ NDA ಅಭ್ಯರ್ಥಿಯಾಗಿರುವಂಥ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ಪ್ರತಿಯೊಂದು ಬೂತಲ್ಲೂ ಕಳೆದ ಬಾರಿ ಏನು ಬಂದಿತ್ತು ಅದಕ್ಕಿಂತಲೂ 100 ವೋಟನ್ನು ನೀವುಗಳು ಶ್ರಮಪಟ್ಟು ಇನ್ನೇನು ಕೇವಲ 8 ದಿನಗಳಷ್ಟೇ ಬಾಕಿ ಇದೆ ಚುನಾವಣೆಗೆ. ಆ 8 ದಿನಗಳಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಮ್ಮ ಅಭ್ಯರ್ಥಿಗೋಸ್ಕರ ನಾವು ಸಮಯವನ್ನು ಮೀಸಲಾಗಿಟ್ಟು ಪ್ರತಿಯೊಂದು ಬೂತಲ್ಲೂ 100 ವೋಟ್ಗಳನ್ನು ನಾವು ಹೆಚ್ಚಿಗೆ ಹಾಕ್ಸೋದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ನಮಗೆ ಅನೇಕ ವಿಷಯಗಳಿದೆ. ಮನೆ ಮನೆ ಹತ್ರ ನಾವು ಪ್ರಚಾರಕ್ಕೆ ಹೋದಾಗ ಹೇಳೋ ಅಂಥದ್ದಕ್ಕೆ ಕೆಲವ್ರಿಗೆ ಅನ್ನಿಸ್ಬೋದು ಇವಾಗಿರೋಂಥ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನ ಹೇಗೆ ನಾವು ಕೌಂಟ್ರ್ ಮಾಡೋದು ಅಂತ ಹೇಳಿ. ನಿಮ್ಮೆಲ್ರಿಗೂ ಗೊತ್ತಿದೆ ಆ ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್ ಏನಿದೆ ಅಂತ. 2,000 ರೂಪಾಯಿ ಮಹಿಳೆಯರಿಗೆ ಅಂತ ಮನೆ ಮನೆಗೆ ಅಂತ ಹೇಳಿ ಕೊಡ್ತಾರೆ. ಆದರೆ ಆ 2,000 ರೂಪಾಯಿನ ಬೇರೆ ಎಲ್ಲ ರೀತಿಯಲ್ಲೂ ವಸೂಲಿ ಮಾಡ್ತಾ ಇದ್ದಾರೆ. ನಾವೊಂದು ಆಸ್ತಿ ಯಾವುದಾದ್ರೂ ಒಂದು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಹೋಗಬೇಕು ಅಂದರೆ ಸ್ಟ್ಯಾಂಪ್ ಡ್ಯೂಟಿ ರೇಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಅದನ್ನೆಲ್ಲ ಹೆಚ್ಚಳೇ ಮಾಡಿರೋವಂಥದ್ದು. ಯಾರಾದರೂ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿದ್ರೆ ನಿಮಗೆ ಆ ವಿಷಯ ಗೊತ್ತಿರತ್ತೆ. ಹಾಗೆ ಇಲ್ಲಿರೋಂಥವ್ರು ಎಲ್ಲರೂ ತುಂಬ ಒಳ್ಳೆಯವರು. ಇಲ್ಲಿ ಬಂದಿರೋವಂಥವ್ರು ಯಾರ್ಯಾರು ಮದ್ಯಪಾನ ಸೇವಿಸ್ತಾರೋ ಅವ್ರಿಗೆಲ್ರಿಗೂ ಗೊತ್ತಿದೆ ಬೆಲೆ ಏರಿಕೆ ಆಗಿರೋವಂಥದ್ದು. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರೆ, ಆದರೆ ಬೇರೆ ಬೇರೆ ವಿಧದಲ್ಲಿ ಅದನ್ನು ವಸೂಲಿ ಮಾಡ್ತಾ ಇದ್ದಾರೆ. ಹಾಗೆ ಎಲೆಕ್ಟ್ರಿಕ್ ಬಿಲ್ ಏನಿದೆ 200 ಯೂನಿಟ್ ತನಕ ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಯೂನಿಟ್ ರೇಟ್ ಮೇಲೆ ಹೆಚ್ಚಳ ಮಾಡಿದ್ದಾರೆ. ಒಂದು ಕಡೆ ಕೊಡ್ತಿದ್ದಾರೆ, ಇನ್ನೊಂದು ಕಡೆ ತಗೊಳ್ತಾ ಇದ್ದಾರೆ, ಕಿತ್ಕೊಳ್ತಾ ಇದ್ದಾರೆ. ಇಂಥ ಒಂದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೇವಲ ಚುನಾವಣಾ ಗಿಮಿಕ್ಗಳಿಗೆ ಮಾತ್ರ ಅವ್ರು ಮಾಡ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿಗೂ ಅವರು ಯಾವುದೇ ಶಾಸಕರಿಗೂ ಅನುದಾನಗಳನ್ನ ಕೊಡ್ತಾ ಇದ್ದ ಅಭಿವೃದ್ಧಿ ಎಲ್ಲ ಕುಂಠಿತವಾಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಹಾಗೆ ಇತ್ತೀಚೆಗೆ ನಾವೇನು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಆ ಅಂಬೇಡ್ಕರ್ ಅವರನ್ನು ಯಾವ ರೀತಿ ಕಾಂಗ್ರೆಸ್ ಅವರು ನಡೆಸ್ಕೊಂಡ್ರು ಅನ್ನೋಂಥದ್ದು ಇಲ್ಲಿರೋಂಥವ್ರಿಗೆ ಕೆಲವ್ರಿಗೆಲ್ಲ ಗೊತ್ತಿರತ್ತೆ ಅನಿಸುತ್ತೆ. ಯಾಕೆಂದರೆ ನೀವು ಕೇಳ್ಪಟ್ಟಿರ್ತೀರ. ಕಾಂಗ್ರೆಸ್ ಅವರು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಲ್ಲೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ, ಅವ್ರಿಗೆ ಸಹಕಾರ ಕೂಡ ಕೊಟ್ಟಿಲ್ಲ. ಆವಾಗಿನ RSSನವರು ಬೂತ್ ಏಜೆಂಟ್ ಆಗಿ ಶ್ರೀ ಅಂಬೇಡ್ಕರ್ ಅವ್ರಿಗೆ ಕೆಲಸ ಮಾಡ್ತಾರೆ. ಸೊ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶ್ರೀ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಎಲ್ಲೆಲ್ಲಿ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಮಾಡಿರೋಂಥ ಸ್ಥಳ ಇರ್ಬೋದು, ಜನಿಸಿರೋಂಥ ಸ್ಥಳ ಇರ್ಬೋದು, ಅವರು ದೀಕ್ಷೆ ತಗೊಂಡಿರೋಂಥ ಸ್ಥಳ, ಹಾಗೆಯೇ ಅವರು ಪ್ರಾಣ ತ್ಯಾಗ ಮಾಡಿದಂಥ ಸ್ಥಳ, ಹಾಗೆ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿದಂಥ ಸ್ಥಳ, ಈ ಎಲ್ಲ 5 ಸ್ಥಳಗಳನ್ನು ಸಹ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ. ಇದಕ್ಕೆ ಪಂಚತೀರ್ಥ ಅಂತ ಹೇಳಿ ಹೆಸರನ್ನು ಸಹ ಕೊಟ್ಟಿರೋ ಅಂಥದ್ದು ನೀವೆಲ್ಲ ಕೇಳ್ಪಟ್ಟಿರ್ತೀರ. ಸೊ ಇಂಥ ಒಂದು 2 ಮುಖಗಳಿರೋ ಅಂಥ ಈ ಕಾಂಗ್ರೆಸ್ ಏನು ಪಾರ್ಟಿ ಇದೆ, ಸುಮ್ಮನೆ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರನೇ ಅಂಬೇಡ್ಕರ್ ಅವ್ರನ್ನ ಇರ್ಬೋದು ಅಥವಾ ಮೈನಾರಿಟೀಸ್ನ ಇರ್ಬೋದು ಎಲ್ಲರನ್ನೂ ಉಪಯೋಗಿಸ್ಕೊಳ್ಳೋ ಅಂಥದ್ದು. ಮಾನ್ಯ ಮೋದಿಯವರು ಕೇಂದ್ರ ಸರ್ಕಾರದಲ್ಲಿ ಅನೇಕ ಯೋಜನೆಗಳನ್ನು ರೈತರ ಪರ ಇರ್ಬೋದು, ಮಹಿಳೆಯರಿಗಿರ್ಬೋದು, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಎಲ್ರಿಗೂ ಜಾರಿ ತಂದಿದ್ದಾರೆ. ನಿಮ್ಮೆಲ್ರಿಗೂ 6,000 ರೂಪಾಯಿ ರೈತರಿಗೆ ಅಕೌಂಟ್ಗೆ ಈಗಾಗಲೇ ಬರ್ತಾ ಇದೆ. ಹಾಗೆಯೇ ಮನೆ ಮನೆಗೂ ಫ್ರೀ ರೇಷನ್ ಏನಿದೆ, ಈಗ 2020ನೇ ಇಸ್ವಿಯಿಂದ 5 kg ಫ್ರೀ ರೇಷನ್ ಏನು ಕೊಡ್ತಾ ಇದ್ರು, ಮುಂದಿನ ಒಂದು 5 ವರ್ಷಗಳ ಅವಧಿಯಲ್ಲೂ ಸಹ ಅದನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆಯಲ್ಲಿ ನಿಶ್ಚಯ ಮಾಡಲಾಗಿದೆ. ಸೊ ಅನೇಕ ವಿಷಯಗಳನ್ನು ಇನ್ನೂ ಅವರಿಬ್ಬರು ಮಾತಾಡೋವಂಥದ್ದಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋವಂಥದ್ದು, ಇನ್ನು ಕೇವಲ 8 ದಿನಗಳು ಬಾಕಿ ಇದೆ. ಅತಿ ಹೆಚ್ಚು ಮತಗಳಿಂದ ಈ ಒಂದು KGF ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಜಯಗಳಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಳ್ತೀನಿ. ಈ ಒಂದು BJP ಮತ್ತು JDS ವತಿಯಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಏನು ಜಂಟಿ ಪ್ರಚಾರ ಸಭೆ, ಇದರ ಒಂದು ಕೇಂದ್ರ ಬಿಂದು ನಿಮ್ಮೆಲ್ಲರ ಆತ್ಮೀಯರು ಆದಂಥ ಶ್ರೀ ಸನ್ಮಾನ್ಯ ಮಲ್ಲೇಶ್ರವರೇ, ಈ ಭಾಗದ ಸಂಸತ್ ಸದಸ್ಯರು ಆತ್ಮೀಯರು ಆದಂಥ ಮುನ್ಸಾಮಣ್ಣರವರೇ, ಈ ಒಂದು BJP ನಮ್ಮ ರಾಜ್ಯ ಘಟಕದ ಮಹಿಳಾ ಮೋರ್ಚಾದ ಶ್ರೀಮತಿ ಗೀತಾ ವಿವೇಕಾನಂದರವರೇ, BJP ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಅವರೇ, ಆತ್ಮೀಯರು ನಮ್ಮ ಹಿತೈಷಿಗಳು ಆದಂಥ M ನಾರಾಯಣ ಸ್ವಾಮಣ್ಣರವರೇ, ಕೋಲಾರ BJPಯ ಪ್ರಮುಖ ಸಂಚಾಲಕರಾದಂಥ ಮಾಗೇರಿ ನಾರಾಯಣ ಸ್ವಾಮಣ್ಣರವರೇ, ಸುರೇಶ್
ಕೃಷ್ಣನಲ್ಲ, ಸುರೇಶ್ ನಾರಾಯಣ್ ಕುಟ್ಟೀರ್ ಅವರೇ, ನಮ್ಮ ಚಂಗೇಗೌಡ್ರೆ, ಲಕ್ಷ್ಮೀನಾರಾಯಣ್ ಅವರೇ, ನಮ್ಮ ಕಪಾಲಿ ಶಂಕರ್ ಅವರೇ, ರಾಜೇಂದ್ರ ಅವರೇ, ಆತ್ಮೀಯರಾದಂಥ ರಾಜೇಂದ್ರ ಅವರೇ, ಲಕ್ಷ್ಮೀನಾರಾಯಣ್ ಅವರೇ, ಅನ್ಯತಾ ಭಾವಿಸಬಾರ್ದು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ BJP ಮತ್ತು JDS ಪಕ್ಷದ ಮುಖಂಡರುಗಳೇ, ನನ್ನ ಮುಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಈ ದಿನ ಬಹಳ ವಿಶೇಷವಾದಂಥ ದಿನ. ಯಾಕಂದರೆ ಏನು ಇಡೀ ನಮ್ಮ ಭಾರತ ಹಿಂದೂಗಳ ಒಂದು ಸಮುದಾಯ ಇಡೀ ಪ್ರಪಂಚದಾದ್ಯಂತ ಏನು ರಾಮ ಮಂದಿರನ ಕಟ್ಟಬೇಕಂತ ಬಹಳ ವರ್ಷಗಳ ಬಯಕೆ ಈಡೇರಿದಂಥ ವರ್ಷ. ಅದೇ ಶ್ರೀರಾಮನ ಇವತ್ತಿನ ದಿವಸ ಜಯಂತಿ, ಶ್ರೀರಾಮನವಮಿ ಆಚರಣೆ ಮಾಡ್ತಿರೋದ್ರಿಂದ ಈ ಒಂದು ದಿನ ಇವತ್ತು ಬಹಳ ವಿಶೇಷವಾದದ್ದು. ಇಂಥ ಒಂದು ಸಭೆಯಲ್ಲಿ ನಾನು ಸಹ ಪಾಲ್ಗೊಳ್ತಿರೋದು ನನಗೆ ಬಹಳ ವಿಶೇಷ ಅಂತ ಅನ್ನಿಸ್ತಿದೆ. ದಾರಿ ಉದ್ದಕ್ಕೂ ನಾನು ನೋಡ್ಕೊಂಬಂದೆ, ಎಲ್ಲ ಕಡೆಯೂ ಸಹ ಶ್ರೀರಾಮ ಜಯಂತಿನ ಆಚರಣೆ ಮಾಡೋದ್ರ ಜೊತೆಗೆ ಏನು ಈ ಒಂದು ಹಬ್ಬದ ವಿಶೇಷ ಏನು ಇವತ್ತು ಪಾನಕ ಮತ್ತು ಕೋಸಂಬರಿನ ಹಂಚ್ತಿರೋದು, ಎಲ್ಲರೂ ತಮ್ಮ ನಮ್ಮದೇ ಹಬ್ಬ ಅನ್ನೋ ರೀತಿಯಲ್ಲಿ ಸಾರ್ವಜನಿಕವಾಗಿ ಇವತ್ತಿನ ದಿವಸ ಈ ಹಬ್ಬನ ಮಾಡ್ತಿರೋದು ಸಹ ನಾನು ಕಂಡೆ. ಈ ಒಂದು ಕಾರ್ಯಕ್ಕೆ ಏನು ಇವತ್ತು ರಾಮ ಮಂದಿರನ ಕಟ್ಟಲಿಕ್ಕೆ ಏನು BJP ಪಕ್ಷದ ಒಂದು ಪ್ರಮುಖ ಒಂದು ವಿಷಯ ಆಗಿತ್ತು, ಆ ಒಂದು ವಿಷಯವನ್ನು ಈ ವರ್ಷ ಸನ್ಮಾನ್ಯ ನರೇಂದ್ರ ಮೋದಿರವರು, ವಿಶ್ವ ಹಿಂದೂ ಪರಿಷತ್ನವರು, ಈ ಅಖಂಡ ಪ್ರಪಂಚದ ಎಲ್ಲ ಈ ಹಿಂದೂ ಅಣ್ಣ ತಮ್ಮಂದರು ಈ ವರ್ಷ ಒಂದು ಏನು ಈ ರಾಮ ಮಂದಿರನ ಕಟ್ಟಿದ್ದಾರೆ. ಎಲ್ಲರ ಆಶಯ ಒಂದೇ, ಇಲ್ಲಿ ರಾಮ ಮಂದಿರ ಆಗಬೇಕಾಗಿತ್ತು, ರಾಮ ಮಂದಿರ ಆಗಿದೆ. ಇನ್ನೂ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಇನ್ನು ಏನು ಎಲ್ಲ ನಮ್ಮ ಭಾರತದ ಎಲ್ಲ ಜನರ ಬೇಡಿಕೆ ಆಗಿದೆ, ಆ ಬೇಡಿಕೆಗಳೆಲ್ಲ ಬೇರೆ ಬೇರೆ ವಿಷಯಗಳು ಇನ್ನೂ ನೆನ್ನೆ ಚುನಾವಣಾ ಪ್ರಣಾಳಿಕೆಯನ್ನೆಲ್ಲ ಕೊಟ್ಟಿದ್ದಾರೆ. ಇನ್ನು ಏನೇನು ನಮ್ಮದು ಮುಂದೆ ಕೆಲಸಗಳನ್ನ ನಾವು ಮಾಡೋದಿದೆ, ಆ ಕೆಲಸಗಳನ್ನೆಲ್ಲ ಮಾಡಬೇಕಾದ್ರೆ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿರವ್ರನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು. ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಈ ಸಾರಿ 400ಕ್ಕೂ ಹೆಚ್ಚು ಸೀಟುಗಳನ್ನು ನಾವು ಗೆಲ್ಲಿಸ್ಕೊಡ್ಬೇಕು ಅನ್ನೋದು ಈ ಸಾರಿ ಒಂದು ಚುನಾವಣೆಯ ಒಂದು ವಿಶೇಷ. ಆ 400 ಸೀಟಲ್ಲಿ 1 ಸೀಟು ನಮ್ಮ ಕೋಲಾರದ ಲೋಕಸಭಾ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬುರವ್ರನ್ನ ನೀವೆಲ್ಲ ಸೇರಿ ಗೆಲ್ಲಿಸ್ಕೊಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿರವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಈ ಸಾರಿ 400 ಮತ್ತು ಪ್ಲಸ್ ಸೀಟ್ಗಳನ್ನು ಗೆಲ್ಲಿಸ್ಕೊಡ್ಲಿಕ್ಕೆ ನೀವೆಲ್ಲ ಈ ಸಾರಿ ಕಂಕಣಬದ್ಧರಾಗಿ ಇನ್ನು ಏನು 8 ದಿವಸ ಬಾಕಿ ಇದೆ, ಆ 8 ದಿವಸ ನೀವೆಲ್ಲ ಸೇರಿ ಆ ಕೆಲಸ ನೀವು ಮಾಡ್ತೀರ ಅನ್ನೋ ಭರವಸೆ ನಮಗಿದೆ. ಯಾಕಂದರೆ KGF ಕ್ಷೇತ್ರ 2 ಸಾರಿ BJP ಶಾಸಕರನ್ನು ಕಳಿಸ್ಕೊಟ್ಟಂಥ ಕ್ಷೇತ್ರ. ಈ ಮತ್ತೆ ಕಳೆದ ಮುಂದಿನ 2 ಬಾರಿ ಯಾಕೆ BJP ಶಾಸಕರನ್ನು ನೀವು ಕಳ್ಸೋಕ್ಕಾಗಿಲ್ಲ ಅನ್ನೋದು ನಿಮಗೆ ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಇಲ್ಲಿ ಕೆಲವೊಂದು ವಿಚಾರಗಳಿಲ್ಲೆಲ್ಲ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಮತ್ತೆ ಇಲ್ಲಿ BJP ಶಾಸಕರನ್ನ ಆಯ್ಕೆ ಆಗಬೇಕಾದ್ರೆ ಏನು ಇವತ್ತು ನಮ್ಮ ಬುಜ್ಜಿ ನಾಯ್ಡು ಅವರು ಇರ್ಬೋದು, ಇಲ್ಲಿ ಸಂಪಂಗಿ ಅವರು ಇರ್ಬೋದು, ನಮ್ಮ ಮೋಹನ್ ಕೃಷ್ಣ ಅವರು ಇರ್ಬೋದು, ಅದೇ ರೀತಿ ಈ ಭಾಗದಿಂದ ನಮ್ಮ ಕಪಾಲಿ ಶಂಕರ್ ಇರ್ಬೋದು, ಎಲ್ಲರೂ ಸೇರಿ ನೀವು ಥರ ಒಗ್ಗಟ್ಟಿಂದ ಈ ಸಾರಿ ಮಲ್ಲೇಶ್ ಬಾಬುರವ್ರನ್ನ BJP ಮತ್ತು JDS ಪಕ್ಷದ NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರನ್ನ ಈ ಸಾರಿ ನೀವು ಲೋಕಸಭಾ ಕ್ಷೇತ್ರಕ್ಕೆ ಕಳಿಸ್ಕೊಟ್ಟು ಈ ಒಂದು ಏನು KGF ಭಾಗದಲ್ಲಿ ಒಂದು ಮುಂದಿನ ಚುನಾವಣೆಗಳಲ್ಲಿ ಏನು ಇವತ್ತು ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಅದಕ್ಕೆ ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಲೋಕಸಭಾ ಚುನಾವಣೆ ಏನು ಇವತ್ತು ದಿವಸ ಏನು ಫೌಂಡೇಶನ್ ಅಂತ ಏನು ಹೇಳ್ತೀರಿ, ತಳಪಾಯನ ಗಟ್ಟಿ ಮಾಡುವಂಥ ಕೆಲಸ ಈ ಚುನಾವಣೆಯಿಂದ ಎಲ್ಲರೂ ಸೇರಿ ಮಾಡಬೇಕಾಗತ್ತೆ. ಆ ಥರ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಇಲ್ಲಿ BJP ಪಕ್ಷನ ಉಳಿಸಿ ಬೆಳೆಸಲಿಕ್ಕೆ ಎಲ್ರಿಗೂ ಸಹ ಅವಕಾಶ ಆಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ದಿವಸ JDS ಪಕ್ಷ ಮತ್ತು ಸನ್ಮಾನ್ಯ ದೇವೇಗೌಡರು, ನರೇಂದ್ರ ಮೋದಿಯವರು ಇಬ್ಬರು ಒಗ್ಗಟ್ಟಾಗಿ ಮೈತ್ರಿಯಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ BJP ಮತ್ತು JDS ಪಕ್ಷದಿಂದ ಇಲ್ಲಿ ಪಕ್ಷಗಳನ್ನು ಸಂಘಟನೆ ಮಾಡಿ ಮುಂದೆ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲೂ ಸಹ
BJP ಮತ್ತು JDS ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಈ ಅಧಿಕಾರ ಹಿಡಿಯುವಂಥ ಕೆಲಸಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕಂತ ನಮ್ಮ BJP ಮತ್ತು JDS ಪಕ್ಷದ ವತಿಯಿಂದ ನಿಮ್ಮನ್ನು ಕಳಕಳಿ ಮನವಿ ಮಾಡ್ತೇನೆ. ನಾನು ಹೆಚ್ಚಿಗೆ ಹೊತ್ತು ಮಾತಾಡಕ್ಕೆ ಹೋಗಲ್ಲ, ಈಗಾಗಲೇ ಸಮಯ ಮೀರಿದೆ. ನನ್ನ ಒಂದು ವಿಶೇಷ ಮನವಿ, ನಮ್ಮ ಕರ್ನಾಟಕ ರಾಜ್ಯದಿಂದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ 3 ಕ್ಷೇತ್ರಗಳನ್ನು ಮಾತ್ರ ನಾವು JDS ಪಕ್ಷದವರು ಪಡ್ಕೊಂಡಿದ್ದೇವೆ. ಇನ್ನು 25 ಕ್ಷೇತ್ರಗಳಲ್ಲಿ BJP ಪಕ್ಷ ಇವತ್ತು ದಿವಸ ಸ್ಪರ್ಧೆ ಮಾಡ್ತದೆ. ಏನಪ್ಪ ಬರೀ 3 ಕ್ಷೇತ್ರ ನೀವು ತಗೊಂಡಿದ್ದೀರಿ ಅಂತ ಕೇಳ್ಬೋದು. ಯಾಕಂದರೆ ನಾವು ಎಲ್ಲಿ ಬಲವಾಗಿದ್ದೇವೆ, ಎಲ್ಲಿ ನಮಗೆ ಗೆಲ್ಲುವಂಥ ಅವಕಾಶ ಇದೆ, ಇಲ್ಲಿ BJP ಪಕ್ಷದವರು ನಮಗೆ ಸಹಕಾರಿಯಾಗಿ ಇಲ್ಲಿ JDS BJP NDA ಅಭ್ಯರ್ಥಿನ ಗೆಲ್ಸ್ಕೊಡ್ಬೇಕು. ಬೇರೆ 25 ಕ್ಷೇತ್ರಗಳಲ್ಲಿ JDS ಪಕ್ಷ BJP ಪಕ್ಷದ ಜೊತೆ ಕೈ ಜೋಡಿಸಿ ಅಲ್ಲಿನ 25 ಕ್ಷೇತ್ರಗಳಲ್ಲೂ ಗೆಲ್ಸ್ಕೋಬೇಕು ಅನ್ನೋದು ನಮ್ಮ ನಾಯಕರ ಒಂದು ತೀರ್ಮಾನ. ಆ ತೀರ್ಮಾನಕ್ಕೆ ಎಲ್ಲರೂ ಕಟಿಬದ್ಧರಾಗಿ ಈ 28 ಕ್ಷೇತ್ರಗಳಲ್ಲೂ ಸಹ ನಾವು ಗೆದ್ದು ನಾವು ಕಾಂಗ್ರೆಸ್ ಪಕ್ಷನ ಧೂಳಿಪಟ ಮಾಡ್ಬೇಕಂತೇಳಿ ನಾನು ತಮ್ಮಲ್ಲಿ ಕಳಕಳಿಯ ಮನವಿಯಿಂದ ಸಹ ನಾನು ಮಾಡ್ತಿದ್ದೇನೆ.